ಈ ಒಲೆಯಲ್ಲಿ ಊಟ, ಗಂಜಿ ಊಟ ಇವತ್ತು. ಒಲೆಯಲ್ಲಿ ಮಾಡೋದು ಇವತ್ತು. ಕಟ್ಟಿಗೆ ಒಳ್ಳೆದುಂಟು, ಉರಿತದೆ ಸ್ವಲ್ಪ ಹಾಗೆ. ಒಲೆಯಲ್ಲಿ ಊಟ. ಇವತ್ತು ತುಂಬ ಇದುಂಟು, ಕೆಲಸ ತುಂಬ ಉಂಟು ಇವತ್ತು. ಈರುಳ್ಳಿ ಎಲ್ಲ ತಂದಿಟ್ಟಿದ್ದೇನೆ ಎಲ್ಲ. ಈರುಳ್ಳಿ ಹಾಕಬೇಕು ಇದಕ್ಕೆಲ್ಲ. ಇವತ್ತು ನಾನು ಒಬ್ಬಳೆ ಮಾರೆಯೋ ಹೇಗೆ ಮಾಡುದ. ಕೆಲಸದವನು ಬರ್ತೇನೆ ಅಂತ ಹೇಳಿ ಬರಲಿಲ್ಲ. ಕೆಲಸದವನು ಬರ್ತೇನೆ ಅಂತ ಹೇಳಿದ್ದ, ಬರಲಿಲ್ಲ ಇನ್ನೂ ಸಹ. ಅವನ ಧೈರ್ಯದಲ್ಲಿ, ಕೆಲಸದವರ ಧೈರ್ಯದಲ್ಲಿ ಇರಲಿಕ್ಕಾಗೋದಿಲ್ಲಲ್ಲ. ಕೆಲಸದವರ ಧೈರ್ಯದಲ್ಲಿ ಅವರು ಬರ್ತಾರಂತ ಹೇಳಿ ನಾನು ಬಿಟ್ಕೊಳ್ಳಿಕ್ಕಾಗೋದಿಲ್ಲ. ಕೆಲಸದವರು ಬರ್ತಾರಂತ ನಂಬಿದರೆ ನಂದು ಗಂಜಿ ಇಲ್ಲಿ ಇವತ್ತಿನಿಂದ ಸ್ಟಾರ್ಟ್ ಮಾಡಿದ್ದೇನೆ ಗಂಜಿ. ಯೂಟ್ಯೂಬ್ ನೋಡಿದವರೆಲ್ಲ ಬನ್ನಿ, ಮಂಗಳೂರಿನವರು, ಬೇರೆ ಊರಿನವರು ಇಲ್ಲಿಗೆ ಬರುವಾಗ ಬಂದು ಹೋಗಿ. ಇವತ್ತು ನೋಡಿ, ಇದು ಟೊಮೆಟೊ ಹಣ್ಣಿಗೆ ರೇಟ್ ಜಾಸ್ತಿ ಆಗಿದೆ. ಒಳ್ಳೆಯದಾಯಿತು ಪಾಪ, ರೈತರಿಗೆಲ್ಲ ಸ್ವಲ್ಪ ಹಣ ಸಿಗ್ತಲ್ಲ. ಕಷ್ಟದವರಿಗೆ ಮಾತ್ರ ಆಗೋದಿಲ್ಲ, ಸ್ವಲ್ಪ ಅಷ್ಟೇ. ಸಿದ್ದರಾಮಯ್ಯರು ಸ್ವಲ್ಪ ವಸ್ತುಗಳಿಗೆಲ್ಲ ಕಡಿಮೆ ಮಾಡ್ತಿದ್ರೆ, ತಿನ್ನೋ ವಸ್ತುಗಳಿಗೆಲ್ಲ ಒಳ್ಳೆಯದಿತ್ತು. ಈ ಬಸ್ಸದು ಫ್ರೀ ಎಲ್ಲ ಬೇಡ ಇತ್ತು. ಬಸ್ಸದು ಫ್ರೀ ಮಾಡೋದನ್ನು ಸ್ವಲ್ಪ ವಸ್ತುಗಳಿಗೆಲ್ಲ ಸ್ವಲ್ಪ ಇದು ಮಾಡ್ತಿದ್ರೆ ಒಳ್ಳೆಯದಿತ್ತು. ಇವತ್ತು ಟೊಮೆಟೊ ತಂದೇನೆ, ಇವತ್ತು 60 ರೂಪಾಯಿ ಆಗಿದೆ. ಆದರೂ ಸಹ ಪಾಪ ರೈತರಿಗೆ ಸಿಕ್ಕಲಿ ಹಣ ಅಂತ ನಾನು ನೋಡಿ ಇಲ್ಲಿ ತಂದಿದ್ದೇನೆ. ಇವತ್ತೆಲ್ಲ ಅವಸರ ನನಗೆ. ಅವಸರದಲ್ಲಿ ಆಗೋದಿಲ್ಲ. ಇವತ್ತು ಬೇಗ ಅನ್ನ ಆಗಬೇಕಲ್ಲ, ಗಂಜಿ ಎಲ್ಲ ಆಗಬೇಕಲ್ಲ. ನೋಡಿ, ಪುನರ್ಪುಳಿ ತಂದೇನೆ ಮನೆಯಿಂದ ಮಾಡಿ. ಇದು ಪುನರ್ಪುಳಿ ಇದು ಸ್ವಲ್ಪ ಐಸಿ. ನಾನು ಬರೋ ಗಂಟೆ 10 ಆಗ್ತದೆ. ಆಗ್ತಾ ಉಂಟು ಗಂಜಿ. ನೋಡಬೇಕೀಗ ಇಷ್ಟೊತ್ತಾಗಿ. 9ವರೆಗೆ ಇಟ್ಟಿದ್ದೇನೆ. 9ವರೆಗೆ ಇಟ್ಟದ್ದು ಒಂದು 12 ಗಂಟೆ ಆಗು ಬೇಯ್ತಾ ಇರ್ತದೆ. ಅದು ಸ್ವಲ್ಪ ಆನಂದಕ್ಕಿ, ಸ್ವಲ್ಪ ಲೇಟ್ ಬೇಯಲಿಕ್ಕೆ, ಹಾಗೆ ಬೇಯ್ಬೋದು ಬೇಗ. ಅನ್ನ ಒಲೆಯಲ್ಲಿ ಮಾಡಿದ್ರೆ ಒಳ್ಳೆಯದಲ್ಲ, ಒಳ್ಳೆಯ ಟೇಸ್ಟ್ ಆಗ್ತದೆ ಅನ್ನ.